to my YouTube channel. ಈ ವಿಡಿಯೋದು ಸ್ಪೆಷಾಲಿಟಿ ಎಂತ ಅಂದರೆ ನನ್ನ ಫ್ರೆಂಡಿದ್ದು ಬ್ಯಾಚಲರೇಟ್ ಇದ್ದಿತ್ತು. ಯೂಶ್ವಲಿ ನಮ್ಮ ಫ್ರೆಂಡ್ಸಲ್ಲಿ ಯಾರೇ ಮದುವೆ ಆಗ್ತಿದ್ರು ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಒಂದು ಗೆಟ್ ಟುಗೆದರ್ ಮಾಡತ್ತು. ಅದಕ್ಕೆ ನಾವು ಯಾವುದಾದ್ರೂ ಒಂದು ಒಳ್ಳೆ ರೆಸಾರ್ಟ್ನ ಕೂಡ ಬುಕ್ ಮಾಡತ್ತು. ಸೊ ಇಷ್ಟರೊಳಗೆ ಒಂದು 2 ಬ್ಯಾಚಲರೇಟ್ ಮಾಡಿತ್ತು. ಸೊ ಅದರಲ್ಲಿ ನಂದು ಒಂದು. ಸೊ ಈ ಸಲ ನಾವು ಈ ಬ್ಯಾಚಲರೇಟ್ ಪಾರ್ಟಿಗೆ ಕನಕಪುರದಲ್ಲಿರೋ ಒಂದು ಕೃಷಿ ಫಾರ್ಮ್ಸ್ ಅಂತ ಒಂದು ರೆಸಾರ್ಟ್ನ ಬುಕ್ ಮಾಡಿದ್ದಿತ್ತು. ಸೊ ನಮಗೆ ಎಲ್ಚನಹಳ್ಳಿಗೆ ಹೋಗ್ತಿದ್ದಿತ್ತು. ಅಲ್ಲಿಂದ ಕಾರಲ್ಲಿ ಹೋಪ ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ನಾವು ಎಲ್ಚನಹಳ್ಳಿ ರೀಚ್ ಆಪತ್ತಿಗೆ 1 ಹತ್ರ ಆಯ್ದಿತ್ತು. ಸೊ ಊಟ ಮಾಡುವ ಅನ್ಕ ಹತ್ರದಲ್ಲೇ ಇದ್ದ ನಂದನ ಪ್ಯಾಲೇಸಿಗೆ ಹೋಯಿತು. ರೈಲು ಈಗ ಜಯನಗರಕ್ಕೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ನನ್ನ ಫ್ರೆಂಡ್ಸ್ ಬಪ್ಪಕ್ಕೆ ಇನ್ನೂ ಸ್ವಲ್ಪ ಲೇಟ್ ಇದ್ದಿತ್ತು. ನಮಗಂತೂ ಹಸು ತಡ್ಕೊಂಬಕಾತಿರಲಿಲ್ಲ. ಹಾಗೆ ಆರ್ಡ್ರ್ ಮಾಡಿ ನಮ್ಮ ಬ್ಯಾಟಿಂಗ್ನ ನಾವು ಶುರು ಮಾಡ್ಕೊಂತು. ಸೊ ಅದಾದಮೇಲೆ ಅವ್ರು ಬಂದು ಜಾಯ್ನ್ ಆದರು. ಈ ಥರ ಹೊಟ್ಟೆ ಗಟ್ಟಿ ಮಾಡ್ಕೊಂಡು ನಾವು ನಮ್ಮ ಗಾಡಿನ ಹತ್ತಿತ್ತು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾವು ಬಂದು ರೀಚ್ ಆಗೋದ್ರೊಳಗಡೆ ಆಲ್ರೆಡಿ ಫಸ್ಟ್ ಒಂದು ಕಾರ್ ಬಂದು ರೀಚ್ ಆಗಿತ್ತು. ಸೊ ನಾವು ನಮ್ಮ ಕಾರ್ನ ಪಾರ್ಕ್ ಮಾಡಿ ನಮ್ಮ ರೆಸಾರ್ಟಿಗೆ ನಾವು ಹೋಯಿತು. ಸೊ ಬಂದು ರೀಚ್ ಆದ ಕೂಡಲೇ ನನ್ನ ಕಪಿಸೇನೆ ಕಂಡು ನಂಗೆ ಮಸ್ತ್ ಖುಷಿ ಆಯಿತು. ಒಂದೊಂದು ಅಂಡೆ ಪಿರ್ಕಿಗಳು. ಸೊ ನಾನು ಅದರಲ್ಲೊಂದು ಅಂಡೆ ಪಿರ್ಕಿ. ಆರೆಂಜ್ ರವಿಕಿರಣ್ ನೋಡಿಲ್ಲ, ಒಂದು ಮದುವೆ ಮಾತ್ರ ನೋಡಿದ್ದೆ, ಮತ್ತೆ ನೋಡಿಲ್ಲ ಅವನು. ಈ ಪ್ರಾಪರ್ಟಿದು ಒಂದು ಮಿನಿ ಟೂರ್ ಕೊಡುವ ಅನ್ಕೊಂಡು ಕೊಡ್ತಿದ್ದೆ. ಹೊರಗಡೆ ಈ ಥರ ಕಾಣಿಸ್ತಿತ್ತು. ತುಂಬ ಸ್ಪೇಷಿಯಸ್ ಆಗಿ ಲೈಕ್ ಇದ್ದಿತ್ತು. ಒಳಗಡೆ ಎಂಟ್ರಿ ಕೊಡ್ತಿಪ್ಪತ್ತಿಗೆ ಫಸ್ಟ್ ಗ್ರೌಂಡ್ ಫ್ಲೋರ್, ಒಂದು ದೊಡ್ಡ ಹಾಲ್ ಆ್ಯಂಡ್ 2 ಬೆಡ್ರೂಮ್ಸ್ ಆ್ಯಂಡ್ 2 ಬೆಡ್ರೂಮಿಗೂ ಅಟ್ಯಾಚ್ಡ್ ಬಾತ್ರೂಮ್ಸ್ ಇತ್ತು ಆ್ಯಂಡ್ 1 ಕಾಮನ್ ಬಾತ್ರೂಮ್ ಕೂಡ ಅವೈಲೇಬಲ್ ಇತ್ತಿಲ್ಲ. ಸೊ ಈ ಥರ ಕಾಣಿಸ್ತಿತ್ತು. ಸೊ ಫಸ್ಟ್ ಫ್ಲೋರ್ನ ಈ ಥರ ಕನ್ಸ್ಟ್ರಕ್ಟ್ ಮಾಡಿರೋ ದೊಡ್ಡ ಹಾಲು. ಏನು ರೂಮ್ ಗೀಮ್ ಅಂತ ಏನೂ ಮಾಡಿಲ್ಲ. ಇಟ್ಸ್ ಜಸ್ಟ್ ಬಿಗ್ ಹಾಲ್ ಆ್ಯಂಡ್ ಡಾರ್ಮೆಟ್ರಿ ಅನಿಸ್ತಿದ್ದಿತ್ತು. ಮಲ್ಟಿಪಲ್ ಬೆಡ್ಸ್ ಇದ್ದಿದ್ದಕ್ಕೆ. ಆ್ಯಂಡ್ ಇಲ್ಲೊಂದು ಕಾಮನ್ ಏರಿಯಾ ಕೂಡ ಇತ್ತು. ಸೋಫಾ ಹಾಕಿದ್ದಿರೋ. ಆ್ಯಂಡ್ ಈ ಪರ್ಟಿಕ್ಯುಲರ್ ಫಸ್ಟ್ ಫ್ಲೋರಿಗೆ 2 ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದೀರು. ಸೊ ದಿಸ್ ಇಸ್ ದ ಮಿನಿ ಟೂರ್. ಸೊ ಹುಡುಗರೆಲ್ಲ ಫಸ್ಟ್ ಕ್ರಿಕೆಟ್ ಆಡುವ, ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಇಳುವ ಅನ್ಕೊಂಡು ಫಸ್ಟ್ ಕ್ರಿಕೆಟ್ ಆಡೋಕವ್ರು. ಸೊ 2 ಟೀಮ್ ಮಾಡ್ಕೊಂಡು ಈ ಥರ ಆಟ ಆಡ್ರು. ಕೈ ಸೊ ನೆಕ್ಸ್ಟ್ ನಂದು ಫೇವ್ರೇಟ್ ಸ್ವಿಮ್ಮಿಂಗ್ ಪೂಲಿಗಿಳು ಅನ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡೆ. ಸೊ ಸ್ವಿಮ್ಮಿಂಗ್ ಏನು ಮಾಡೋಕ್ಕೆ ಗೊತ್ತಿಲ್ಲ, ಆದರೂ ನನಗೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಮಸ್ತ್ ಇಷ್ಟ. ಫಸ್ಟ್ ನಾನು ಸ್ವಿಮ್ಮಿಂಗ್ ಪೂಲ್ ಅನ್ಕ ಹೇಳೋದು ನನ್ನ ಫಸ್ಟ್ ಕಂಪ್ನಿ ಟೀಮ್ ಔಟಿಂಗಲ್ಲ.
ಸೊ ಅಷ್ಟೊತ್ತಿಗೆ ನಂಗೆ ಗೊತ್ತಾದ್ದು ಸ್ವಿಮ್ಮಿಂಗ್ ಪೂಲ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿರ್ತಾರೋ ಹೊತ್ತ ಅದು ಹೆಂಗೆ ಡೀಪ್ ಇರುತ್ತೆ ಅಂದ್ಕೊಂಡು. ಸೊ ಅದಾದಮೇಲೆ ಮಸ್ತ್ ಸಲ ಇಳಿದಿದೆ. ಅದಾದಮೇಲೆ ಈಗ ಫುಲ್ ಕಂಫರ್ಟೇಬಲ್ ಇರುತ್ತೆ ನಾನು ಸ್ವಿಮ್ಮಿಂಗ್ ಪೂಲಲ್ಲೂ. ಸೊ ಆಮೇಲೆ ಫುಲ್ ಎಂಜಾಯ್ ಮಾಡ್ತೀನಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ. ಈ ಥರ ಮಾಡಿತ್ತು ಕಾಣ್ಲಕ್ಕೆ ನೀವು. ಸೊ ಇಲ್ಲಿ ನಾನು ಅಹಲ್ಯನ ಎತ್ಕೊಂಡಿದ್ದಿದ್ದೆ. ಅಹಲ್ಯ ಸ್ವಲ್ಪ ಕುಳ್ಳಿ ನನಗಿಂತ. ಸೊ ನೀರಲ್ಲಿ ಎತ್ಕೊಂಬತ್ತೀಗ ಅಷ್ಟು ವೆಯ್ಟ್ ಅನಿಸೋದಿಲ್ಲ, ಹಾಗೆ ಎತ್ಕೊಂಡು ಆಡ್ಕೊಂಡಿದ್ದಿತ್ತು. ಫುಲ್ ನಕ್ಕು ಸಾಕಾಗಿ ಹೋಯ್ತು. ಸೊ ನೆಕ್ಸ್ಟ್ ನಾ ಒಂದು ಚಾಲೆಂಜ್ ಮಾಡ್ತು, ಆದಷ್ಟು ಹೊತ್ತು ಯಾರು ನೀರಲ್ಲಿ ಇರ್ತಾರೆ ಅಂದ್ಕೊಂಡು ನಂಗೆ ಅಷ್ಟೆಲ್ಲ ಅಭ್ಯಾಸ ಇಲ್ಲ. ಸೊ ಕಾಣ್ಲಕ್ಕೆ ನೀವು ಇಲ್ಲಿ ಹೆಂಗೆ ಎಷ್ಟು ಹೊತ್ತು ಯಾರೆಲ್ಲ ಇದ್ರು ಅಂದ್ಕೊಂಡು. ಇಲ್ಲಿ ನಾನು ಎಲ್ಲರಿಗೂ ಹಾಯ್ ಅಂತ ಹೇಳಿಕೊಡ್ತಿದ್ದೆ. ಹಾಯ್ ಅನ್ನಿ ಅಂದ್ಕೊಂಡು. ಸೊ ಎಲ್ಲ ನನ್ನ ಯೂಟ್ಯೂಬ್ ಚಾನಲಿಗೆ ಹಾಯ್ ಅಂತಿದ್ರು. ನೀವು ಹಾಯ್ ಅನ್ನಿ ಅವರಿಗೆ, ಖುಷಿಯಾಗ್ತದೆ. ಲಾಸ್ಟಲ್ಲಿ ಮಳೆ ಬಪ್ಪಕ್ಕೆ ಶುರುವಾಯಿತು. ಮಳೆ ಬಂದ ಹೊತ್ತಿಗೆಲ್ಲ ಎದ್ದವರು, ಬಟ್ ಸ್ಟಿಲ್ ನಾವು ಇನ್ನೂ ಪೂಲಲ್ಲೇ ಇದ್ದಿತ್ತು. ತುಂಬ ಚೆಂದ ಅನಿಸ್ತಿದ್ದಿತ್ತು ಮಳೆ ನೀರು ಬೀಳೋದು. ಅದರಲ್ಲಿ ಸ್ವಲ್ಪ ಹೊತ್ತು ಆಡ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಟಾಟಾ ಬಾಯ್ ಅಂದ್ಕೊಂಡು ನೆಕ್ಸ್ಟ್ ರೂಮಿಗೆ ಹೋಯ್ತು. ನಮ್ಮಿಬ್ಬರು ಹುಡುಗಿರು ನೀರಿಗೆ ಇಳಿಲಿಲ್ಲ, ಅವರಿಗೆ ನೀರಲ್ಲ ಅಂದ್ರೆ ಆತಿಲ್ಲ. ಸೊ ಅವರು ಆಲ್ರೆಡಿ ಡೆಕೋರೇಷನ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಿರು ಬ್ರೈಡ್ ಟು ಬಿಗೆ. ಸೊ ಈ ಥರ ಡೆಕೋರೇಟ್ ಮಾಡ್ತಿದ್ದರು. ಮೀನ್ ವೈಲ್ ಹುಡುಗರೆಲ್ಲ ಕ್ಯಾರಮ್ ಮಾಡ್ತಿದ್ದಿರು. ಸೊ ನೆಕ್ಸ್ಟ್ ಎಲ್ಲ ರೆಡಿ ಆಗೋಕ್ಕೆ ಶುರುವಾರು. ಸೊ ನಾನು ಈ ಥರ ರೆಡಿ ಆದೆ. ಇದು ನಂದು ಲಾಸ್ಟ್ ಟೈಮ್ ನಂದು ಬ್ಯಾಚಲರೇಟ್ ಆಗುವಾಗ ನಾನು ಹಾಕ್ಕೊಂಡಿದ್ದು ಡ್ರೆಸ್. ಇದನ್ನೇ ಮತ್ತೆ ಪುನಃ ಸೆಕೆಂಡ್ ಟೈಮ್ ವೇರ್ ಮಾಡ್ತಿದ್ದೆ. ನೆಕ್ಸ್ಟ್ ನಮ್ಮದು ಬ್ಯಾಚಲರೇಟ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ಈ ಥರ ಇದಿತ್ತು, ಫುಲ್ ಮ್ಯಾಡ್ನೆಸ್. ಮಾಡಿ ಸ್ಟೆಪ್ಸ್. It's bright to be. Right side. ಅಲ್ಲ ದರ್ಶನಿಗೆ ಯಾಕೆ ಇಷ್ಟು ಖುಷಿ? ದರ್ಶನ್ ಯಾಕೆ ಇಷ್ಟು ಜನ ಹುಡುಗಿರಿದ್ದೀವಿ? ಪ್ರಜ್ವಲಿಕ
ಇದು ನಮ್ಮ ಬ್ರೈಡ್ ಆ್ಯಂಡ್ ಗ್ರೂಮ್, ಮದುಮಗಳು ಮತ್ತು ಮದುಮಗ ಅಹಲ್ಯ ಆ್ಯಂಡ್ ಪ್ರಜ್ವಲ್. ಇವರದ್ದೇ ಬ್ಯಾಚುಲರೇಟ್ ಪಾರ್ಟಿ. ನೆಕ್ಸ್ಟ್ ಒಂದಿಷ್ಟು ಫೋಟೋಸ್ ತಗಂತ ಗರ್ಲ್ಸ್ ಗ್ಯಾಂಗ್, ಬಾಯ್ಸ್ ಗ್ಯಾಂಗ್, ಇಂಡಿವಿಜುವಲ್, ಗ್ರೂಪ್ ಅಂತ ಎಲ್ಲ ಫೋಟೋಸ್ ತಗಂತ. ಸೊ ಬಾಯ್ಸ್ ಈ ಥರ ಫುಲ್ ಎಂಜಾಯ್ ಮಾಡ್ತಿದ್ರು. ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಿದ್ದದ್ದು, ಸೊ ಅವ್ರಿಗೆ ಫುಲ್ ಶೈ. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೊ ಇದು ನಮ್ಮದು ನೆಕ್ಸ್ಟ್ ಡೇ ಮಾರ್ನಿಂಗ್ 11 AM ಚೆಕ್ಔಟ್ ಇದ್ದಿತ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಎಲ್ಲರೂ ರೆಡಿ ಆದರು. ಸೊ ಎಲ್ರಿಗೂ ಈಗ ಬೀಳ್ಕೊಡುಗೆ ಸಮಾರಂಭ. ತಿಂಡಿ ಪೊತ್ತ. ಅಹಲ್ಯ ಎಲ್ಲರೂ ಮದುವೆಗೆ ಇನ್ವೈಟ್ ಮಾಡ್ತಿದ್ಲು. ಸೊ ಭಾರ್ಗವಿಗೂ ಕೂಡ ಇನ್ವೈಟ್ ಮಾಡ್ತಿದ್ಲು. ಅದೇ ಒಂದು ಶಾರ್ಟ್ ಕ್ಲಿಪ್ಪಿಂಗ್ನ ಹಾಕ್ತಿದ್ದೆ. ಹೇಳಿ ಏನ್ ಕೊಟ್ಬಿಟ್ಟು ಫೋಟೋ ತೆಗಿತಾ ಇದ್ದೀರಾ? ಮದ್ವೆ ಕರಿ ಗುರು. ಶುಭ ವಿವಾಹ. ಎಸ್ಥೆಟಿಕ್ ಆಗಿಲ್ಲ ಅದು. ಇಟ್ಸ್ ನಾಟ್ ಸೋ ಎಸ್ಥೆಟಿಕ್. ಮಾಮು ಮಾಮು ಮಾಮು. ಬಾಯ್ 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 ಬಾಯ್, ಸಿಗೋಣ. ಬಾಯ್. ವಿಡಿಯೋ ಅನು ಬಾಯ್, ಸಿಗೋಣ. ಮದುವೆ ಅಲ್ಲ ಇನ್ನು. ಬಾಯ್. ಟಾಟಾ ಬಾಯ್ ಬಾಯ್ ಬತ್ತೆಕ ಅನ್ಕಂಡು ಹೇಳಿ ಅಲ್ಲಿಂದ ನಾವು ಜಾಗ ಬಿಡ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಎಷ್ಟೊತ್ತಿಗೆ ಅಂತ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತತ್ತು. ಸೊ ಅದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.